ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ವಿನಾಯಕ ತೊಡರ್ನಾಡು. ಚಿತ್ರದುರ್ಗ ಜಿಲ್ಲೆ ನಾಯಕನಹಟ್ಟಿಯಲ್ಲಿ ನಡೆದಿರ್ತಕ್ಕಂಥ ವಿದ್ಯಾರ್ಥಿಯ ಮೇಲಿನ ಹಲ್ಲೆ ಮಾಸುವ ಮುನ್ನವೇ ಚಿತ್ರದುರ್ಗದ ನಗರದ ಶಾಲೆಯಲ್ಲಿ ಒಂದು ಅಮಾನವೀಯ ಕೃತ್ಯ ನಡೆದಿದೆ. ಅದೇನಂತ ಹೇಳಿದ್ರೆ ನಗರದ ಲಿಟ್ಲ್ ಪೇರೆಸ್ ಶಾಲೆಯಲ್ಲಿ 3ನೇ ತರಗತಿ ಓದ್ತಾ ಇದ್ದಂಥ ವಿದ್ಯಾರ್ಥಿ ತಲೆಗೆ ಎಣ್ಣೆ ಹಚ್ಕೊಂಡು ಬಂದಿಲ್ಲ ಅನ್ನುವಂಥ ಒಂದೇ ಒಂದು ಕಾರಣಕ್ಕೆ ಶಾಲೆಯಿಂದ ಹೊರಗಾಕಿರುವಂಥ ಘಟನೆ ನಡೆದಿದೆ. ಆಗ ಹೊರಗಾಕಿದಂಥ ಸಂದರ್ಭದಲ್ಲಿ ಶಾಲೆಯ ಕಿಟಕಿ ಅವನ ಮೇಲೆ ಬಿದ್ದು ಅವನ ಮೈ ಮೇಲೆ ಗಾಯಗಳಾಗಿ ಎದೆಗೆ ಚುಚ್ಕೊಂಡಿರುವಂಥದ್ದು ಈಗ ತಡವಾಗಿ ಬೆಳಕಿಗೆ ಬಂದಿರತಕ್ಕಂಥದ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಕಳೆದ 3-4 ದಿನಗಳ ಹಿಂದೆ ನಡೆದಿರ್ತಕ್ಕಂಥ ಕೃತ್ಯವನ್ನು ಇದೀಗ ಪೋಷಕರು ಆ ಶಾಲೆಯ ಬಳಿ ಪ್ರಶ್ನೆ ಮಾಡಿ ಆ ಶಾಲಾ ಆಡಳಿತ ಮಂಡಳಿಯ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಯಾಕೆಂತ ಹೇಳಿದ್ರೆ ಶಾಲೆಯ ನಿಯಮಗಳಿಗೆ ಅನುಸಾರವಾಗಿ ಸಮವಸ್ತ್ರವನ್ನು ಹಾಕ್ಕೊಂಡು ಬಂದಿಲ್ಲ ಅಂತ ಹೇಳಿದ್ರೆ, ಅವನು ಹೋಮ್ವರ್ಕನ್ನು ಸರಿಯಾಗಿ ಮಾಡಿಲ್ಲ ಅಂತ ಹೇಳಿದ್ರೆ ಪ್ರಶ್ನೆ ಮಾಡಲಿ, ಆದರೆ ತಲೆಗೆ ಎಣ್ಣೆ ಹಚ್ಕೊಂಡು ಬಂದಿಲ್ಲ ಅನ್ನುವಂತಹ ಒಂದೇ ಕಾರಣವನ್ನು ಇಟ್ಕೊಂಡು ಶಾಲೆಯಿಂದ ಹೊರಗಡೆ ನಿಲ್ಲಿಸಿದಂಥ ಸಂದರ್ಭದಲ್ಲಿ ಗಾಜು ಮೈ ಮೇಲೆ ಬಿದ್ದಿದೆ. ಒಂದು ವೇಳೆ ನಮ್ಮ ಮಗನ ಪ್ರಾಣಕ್ಕೆ ಏನಾದರೂ ಆಪತ್ತು ಬಂದಿದ್ರೆ, ಸಾವು ಏನಾದ್ರು ಸಂಭವಿಸಿದ್ರೆ ಯಾರು ಇದಕ್ಕೆ ಹೊಣೆ ಆಗ್ತಾ ಇದ್ರು? ಒಂದು ವೇಳೆ ಆ ಘಟನೆ ನಡೆದಂಥ ಸಂದರ್ಭದಲ್ಲಿ ಇವರು ಪೋಷಕರಿಗೆ ತಿಳಿಸುವಂಥ ಕೆಲಸವನ್ನು ಕೂಡ ಮಾಡಿಲ್ಲ. ನೇರವಾಗಿ ಆ ವಿದ್ಯಾರ್ಥಿಯನ್ನು ಆಸ್ಪತ್ರೆಗೆ ಕರೆದುಕೊಂಡೋಗಿ ಚಿಕಿತ್ಸೆಯನ್ನು ಕೊಡಿಸಿರ್ತಕ್ಕಂಥದ್ದು. ಚಿಕಿತ್ಸೆ ಕೊಡಿಸಿದಂಥ ಸಂದರ್ಭದಲ್ಲಿ MLCಯನ್ನು ಕೂಡ ಮಾಡಿಲ್ಲ. ಇದೆಲ್ಲವೂ ಕೂಡ ಪೋಷಕರಿಗೆ ತಿಳಿಸದೆ ಬೇಜವಾಬ್ದಾರಿತನದಿಂದ ಮಾಡಿದ್ದಾರೆ. ಈ ಶಿಕ್ಷಕರ ಈ ನಡೆ ಮತ್ತು ಆ ಆಡಳಿತ ಮಂಡಳಿಯ ಸದಸ್ಯರ ನಡೆಯನ್ನು ಇವತ್ತು ಸಾರ್ವಜನಿಕ ವಲಯದಲ್ಲಿ ಪ್ರಶ್ನೆ ಮಾಡಿ ಪೋಷಕರು ಅವರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸ್ತಾ ಇರ್ತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ ಆ ಮಗುವಿಗೆ ಏನಾದರೂ ಆಗಿದ್ರೆ ಯಾರು ಹೊಣೆ? ನಮ್ಮ ಮಗನನ್ನು ಯಾರು ರಕ್ಷಣೆ ಮಾಡ್ತಾ ಇದ್ರು? ಆ ಜೀವವನ್ನು ಯಾರು ರಕ್ಷಣೆ ಮಾಡ್ತಾ ಇದ್ರು ಅನ್ನೋಂಥ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಅವತ್ತೇನು ಘಟನೆ ನಡೆದಂಥ ಸಂದರ್ಭದಲ್ಲಿ ಆ ಮಗು ಹಾಕಿಕೊಂಡಿದ್ದಂತಹ ಶರ್ಟನ್ನು ಕೂಡ ಬಚ್ಚಿಟ್ಟಿದ್ದಾರೆ, ನಮಗೆ ತೋರಿಸಿಲ್ಲ. ಯಾಕೆ ಆ ಘಟನೆ ನಡೀತು, ಯಾವ ರೀತಿಯಲ್ಲಿ ನಡೀತು ಅನ್ನೋಂಥದ್ದು ಅದರಿಂದ ಗೊತ್ತಾಗುತ್ತೆ. ಇದನ್ನು ಪೊಲೀಸರಿಗೂ ಕೂಡ ಮರೆಮಾಚುವಂಥ ಕೆಲಸವನ್ನು ಅವರು ಮಾಡಿದ್ದಾರೆ. ಹಾಗಾಗಿ ಇದು ಸರಿಯಾದ ರೀತಿಯಲ್ಲಿ ತನಿಖೆ ಆಗಬೇಕು. ಯಾರು ಆ ಶಿಕ್ಷಕರು ಮಗನನ್ನು ಹೊರಗಡೆ ನಿಲ್ಲಿಸಿದ್ರು, ಅವನ ಮೇಲೆ ಯಾವ ರೀತಿ ಆ ದುರ್ಘಟನೆ ನಡೀತು, ಅದು ನಿಜವಾಗ್ಲೂ ಗಾಜು ಬಿದ್ದು ಆಗಿದ್ದ ಅಥವಾ ಬೇರೆ ಯಾರಾದರೂ ಏನಾದರೂ ಮಾಡಿದ್ರ ಅನ್ನುವಂತಹ ಅನುಮಾನಗಳನ್ನು ವ್ಯಕ್ತಪಡಿಸಿರುವಂಥ ಪೋಷಕರು ಇದೀಗ ಚಿತ್ರದುರ್ಗ ನಗರ ಠಾಣೆಗೆ ದೂರನ್ನು ನೀಡಿರತಕ್ಕಂಥದ್ದು. ದೂರನ್ನು ಆಧರಿಸಿ ಈಗ ಪೊಲೀಸರು ಒಂದು FIR ಅನ್ನು ದಾಖಲಿಸಿ ಶಾಲಾ ಆಡಳಿತ ಮಂಡಳಿ ಮತ್ತು ಅವರ ಶಾಲೆಯ ಶಿಕ್ಷಕ ಏನಿದ್ದ ಆ ಶಿಕ್ಷಕನ ವಿರುದ್ಧವೂ ಕೂಡ FIR ಅನ್ನು ದಾಖಲಿಸಿರುವಂಥದ್ದು ಮತ್ತು ಈ ತನಿಖೆಯನ್ನು ಮುಂದುವರಿಸಿದ್ದಾರೆ. ಅಲ್ಲಿ ಹೋಗಿ ನೋಡ್ತೀವಿ, ನನ್ನ ಮಗ ಸಣ್ಣನ್ನ ಬೆಡ್ ಮೇಲೆ ಮಲಗಿಸಿದ್ರು. ಅಲ್ಲೇ ಸ್ಕೂಲಲ್ಲಿ ಡಾಕ್ಟ್ರೆಲ್ಲ ಇದ್ರು, ಡಾಕ್ಟ್ರಿಗೆ ಸಿಸ್ಟ್ರಿಗೆಲ್ಲ ಇವ್ರು ಹೇಳ್ಕೊಟ್ಟಿದ್ದಾರೆ ಮುಂಚೆನೆ, ಏನೂ ಆಗಿಲ್ಲ ಅಂತ ಹೇಳಿ, ಏನಾಗಿಲ್ಲ ಅಂತ. ಆಮೇಲೆ ಏನಾಯ್ತು ಅಂತ ಕೇಳಿದಕ್ಕೆ ಅವ್ನು ಮಲ್ಕೊಂಡ್ರದ್ದು ನೋಡಿ ಫುಲ್ಲು ಸುಸ್ತಾವು ಅಂತ. ನನಗೆ ಸುಸ್ತಾದಂಗೆ ಆಗ್ಬಿಡ್ತು ಏನಾಯ್ತು ಅಂದರೆ ಸ್ಕಿನ್ ಒಂಚೂರು ಕಟ್ಟಾಗಿದೆ, ಡ್ರೆಸ್ಸಿಂಗ್ ಮಾಡಿಸಿವಿ, ಏನೂ ತೊಂದರೆ ಇಲ್ಲ, ಏನಿಲ್ಲ, ಹೇಳ್ರಮ್ಮ ಅಂತ ಇವರೇ ಡಾಕ್ಟ್ರು ಸಿಸ್ಟ್ರಿಗೆ ಹೇಳ್ತಾಯಿದ್ರು. ಅವರು ಇಲ್ಲ ಅಂತ ಅಂದರು. ಆಮೇಲೆ ಅವ್ನು ಬಟ್ಟೆ ಕೇಳಿದ್ವಿ, ಯೂನಿಫಾರ್ಮ್ ಬಟ್ಟೆ ಅಲ್ಲೇ ಇದು ಕೇಳಿದೆ, ಕೊಡಮ್ಮ ನೋಡ್ತೀನಿ ಕೊಡ್ರಿ ಅಂದ್ರೂ ಏನೂ ಆಗಿಲ್ಲ, ಏನಿಲ್ಲಮ್ಮ ಬಟ್ಟೆ ಬೇಡ ತಾಯಿ ಹೊಸ ಬಟ್ಟೆ ಹಾಕು ಅಂದ. ಇದಕ್ಕೆ ಎಕ್ಸ್ರೇ ರಿಪೋರ್ಟ್ ಅದಕ್ಕೆಲ್ಲ ನಾನೇ ಕೇಳಿದೆ ಎಕ್ಸ್ರೇ ಮಾಡ್ಸೋಣ ಅಂತ. ಎಕ್ಸ್ರೇ ಮಾಡ್ಸೋಕ್ಕೆ ಇದು CT ಸ್ಕ್ಯಾನ್ ಮಾಡಿಸಿದ್ರು. ಎಲ್ಲದಕ್ಕೂ ಡಾಕ್ಟ್ರನ್ನ ಇವ್ರ ಮಕ್ಕಳು ಡಾಕ್ಟ್ರ್ ಹೇಳ್ತಿದ್ರು, ಇಲ್ಲ ಏನೂ ತೊಂದರೆ ಇಲ್ಲ ಅಂತ. ನನಗಿರೋ ಅನುಮಾನ ಒಂದೇ ಮೇಘದ ಗ್ಲಾಸ್ ಬಿದ್ದರೆ ತಲೆಗೆ ಬೀಳಬೇಕು, ಇಲ್ಲ ಇದಾಗಬೇಕು. ನಮಗೆ ಇವು ಸರ್ ಮೇಲೆ, ಟೀಚರ್ಸ್ ಮೇಲೆ ಅನುಮಾನ, ಇಲ್ಲ ಸ್ಟೂಡೆಂಟ್ ಮೇಲೆ ಅನುಮಾನ, ಸ್ಕೂಲ್ ಮೇಲೆ ನನಗೆ ಅನುಮಾನ. ಯಾಕಂದರೆ ಇದು ರೆಕಾರ್ಡಿಂಗ್ ಇಲ್ಲ, CCTV ಫೋಟೋಸ್ ರೆಕಾರ್ಡಿಂಗ್ ಇಲ್ಲ. ನಮಗೆ ತನಿಖೆ ಆಗಬೇಕು. 14 ಹೊಲಿಗೆ ಬಿದ್ದಿದ್ದಾವೆ ಸರ್ ನನ್ನ ಮಗನಿಗೆ ಎದೆ ಭಾಗದಲ್ಲಿ. ಒಂದು 2 ಇಂಚು ಮಿಸ್ ಆಗಿದ್ರೆ ನನ್ನ ಮಗ ಹೋಗಿದ್ರೆ ನನ್ನ ಮಗನ ಇವ್ರು ಕೊಡ್ತಿದ್ರಾ? ಒಟ್ಟಾರೆಯಾಗಿ ಸಾರ್ವಜನಿಕ ವಲಯದಲ್ಲಿ ಶಾಲೆಗಳಲ್ಲಿ ಮಕ್ಕಳ ಮೇಲೆ ನಡೀತಾ ಇರ್ತಕ್ಕಂಥ ಈ ದೌರ್ಜನ್ಯದ ಕೃತ್ಯಗಳನ್ನು ಮತ್ತು ಈ ಕ್ರೌರ್ಯತನವೇನಿದೆ ಇದನ್ನು ಕೂಡಲೇ ಸರ್ಕಾರ ಇಂಥವ್ರ ಮೇಲೆ ಕಣ್ಣಿಟ್ಟು ಕ್ರಮವನ್ನು ಕೈಗೊಳ್ಳಬೇಕು ಅನ್ನೋಂತಹ ಆಗ್ರಹವನ್ನು ಸಾರ್ವಜನಿಕರು ಮಾಡ್ತಾ ಇರ್ತಕ್ಕಂಥದ್ದು. ಮತ್ತು ಪೋಷಕರಲ್ಲಿ ಒಂದು ಆತಂಕ ಉಂಟಾಗಿದೆ. ಯಾಕೆಂತ ಹೇಳಿದ್ರೆ ಶಾಲೆಗೆ ಹೋದಂಥ ಮಕ್ಕಳಿಗೆ ಯಾರು ರಕ್ಷಣೆ ಕೊಡ್ತಾರೆ? ಇವರ ಮೇಲೆ ಈ ರೀತಿಯ ಕ್ರೌರ್ಯವನ್ನು ಮೆರೆದಂಥ ಶಿಕ್ಷಕರ ವಿರುದ್ಧ ಸರ್ಕಾರ ಯಾವ ರೀತಿ ಈ ನಿರ್ಲಕ್ಷ್ಯ ಭಾವವನ್ನು ತೋರಿ ಅವರು ಈ ರೀತಿಯ ಕೃತ್ಯಗಳನ್ನು ಮತ್ತೆ ಮರುಕಳಿಸುವಂತೆ ಮಾಡ್ತಾ ಇದ್ದಾರೆ.
ಅವ್ರ ಮೇಲೆ ನಿಜಕ್ಕೂ ಕೂಡ ಕಾನೂನು ರೀತಿಯ ಕ್ರಮವನ್ನು ಕೈಗೊಳ್ಳಬೇಕು, ಮಕ್ಕಳಿಗೆ ರಕ್ಷಣೆ ಕೊಡಬೇಕು. ಶಾಲಾ ಆಡಳಿತ ಮಂಡಳಿ ಹೇಳುವ ಪ್ರಕಾರ ಎಣ್ಣೆ ಹಚ್ಕೊಂಬಂದಿಲ್ಲ, ಹಾಗಾಗಿ ಹೊರಗಡೆ ನಿಲ್ಲಿಸಿದ್ವಿ. ಆ ಸಂದರ್ಭದಲ್ಲಿ ಗ್ಲಾಸ್ ಬಿದ್ದಿದೆ, ಗ್ಲಾಸ್ ಬಿದ್ದು ಗಾಯ ಆಗಿದೆ ಅಂತ ಹೇಳ್ತಾರೆ. ಇಲ್ಲಿ ಅನುಮಾನಕ್ಕೆ ಎಡೆ ಏನಾಗ್ತಿದೆ ಅಂತಂದರೆ ಒಳಗಡೆ ಎಲ್ಲ CCTV ಇದೆ. ಇಲ್ಲಿ ಪ್ರೇಯರ್ ಹಾಲಲ್ಲಿ ಏನು ಆಗಿರ್ತಕ್ಕಂಥ ಪ್ರಕರಣ ಆಗಿರ್ತಕ್ಕಂಥ ಜಾಗದಲ್ಲಿ CCTV ಇದ್ದರೂ ಕೂಡ ರನ್ ಆಗ್ತಿಲ್ಲ ಅಂತ ಹೇಳ್ತಾರೆ. ಫುಟೇಜ್ ಕೇಳಿದ್ರು ಕೊಡ್ತಾ ಇಲ್ಲ. ಎರಡನೇದು, ಆಸ್ಪತ್ರೆಗೆ ಕರ್ಕೊಂಡು ಹೋದಂಥ ಸಂದರ್ಭದಲ್ಲಿ MLC ಮಾಡಿಸ್ಬೇಕಾಯ್ತು. ಆಕಸ್ಮಿಕ ಆಗಲಿ ಅನುಮಾನ ಇರಲಿ ಅದು ಒಂದು MLC ಮಾಡಿಸ್ಬೇಕಾಯ್ತು. ಇವರು MLC ಮಾಡಿಸ್ತಲಿರೋದೇ ಎರಡನೇ ಅನುಮಾನ. ಮೂರನೇದು, ಆ ಮಗುವಿನ ಬಟ್ಟೆ ಇಲ್ಲಿಯವರೆಗೂ ಕೂಡ ತೋರಿಸ್ತಾ ಇಲ್ಲ. ಈ ಗ್ಲಾಸ್ ಬಿತ್ತು ಅಂದರೆ ತಲೆ ಮೇಲೆ ಬೀಳಬೇಕು, ಭುಜದ ಮೇಲೆ ಬೀಳಬೇಕು. ಈ ಪಕ್ಕೆ ಒಳಗಡೆ ಹೆಂಗೆ ಹೋಗುತ್ತೆ? ಅದು ಬ್ಲೇಡ್ ಎಳೆದಿರೋ ರೀತಿ ಇದೆ. ಇವರೇ ಶಾಲೆಯವರೇ ಏನೋ ಮಾಡಿದ್ದಾರೆ. ಹುಡುಗನಿಗೆ ಶಿಕ್ಷೆ ಕೊಟ್ಟರೋ ಅನುಮಾನ ಇದೆ. ಮತ್ತು ಈಗಲೂ ಕೂಡ ಇನ್ನೂ ನಾಯಕನಹಟ್ಟಿ ಪ್ರಕರಣ ಇನ್ನೂ ಮಾಸಿಲ್ಲ. ಸಂಸ್ಕೃತ ಮೇಷ್ಟ್ರು ಹೊಡೆದಿರೋದು ಇನ್ನೂ ಕರಳು ಚುರುಕನ್ನುತ್ತೆ. ಈ ಮಕ್ಕಳನ್ನ ಹೆಂಗೆ ಓದಿಸ್ಬೇಕಪ್ಪ ಅಂತೇಳಿ ಇಷ್ಟೆಲ್ಲ ಡೊನೇಷನ್ಗಳು ಕೊಟ್ಟು ಈ ಶಾಲೆಗಳಲ್ಲಿ ರಕ್ಷಣೆ ಇಲ್ಲ, ಭದ್ರತೆ ಇಲ್ಲ. BO DDP ಅವರೇ ಹೊಣೆ ಆಗ್ತಾರೆ ಇದಕ್ಕೆ. ಈ ಶಾಲೆನ ಮುಚ್ಚಬೇಕು, ಹೆಚ್ಚಿನದಾಗಿ ಇಲ್ಲಿ ತನಿಖೆ ಆಗಬೇಕು. ಇದು ಹೆಂಗೆ ಬಿತ್ತು ಅನ್ನೋದನ್ನು ಕೂಡ ಎನ್ಕ್ವೈರಿ ಆಗಬೇಕು. ಈ ಮಗು ಅಲ್ಲ, ಈ ಮಗು ಜೊತೆಗೆ ಇನ್ನೂ 3 ಸಿಡಿದಿದೆ ಅಂತ ಹೇಳ್ತಾರೆ. ಗ್ಲಾಸ್ ಹಿಡಿದ್ರೆ ಯಾವುದೇ ಕಾರಣಕ್ಕೂ ಹಂಗೆ ಆಗಲ್ಲ. ಇವರು ಮತ್ತೆ ಪೋಷಕರಿಗೆ ಎದುರಿಸಿದ್ದಾರೆ, ನೀವು ಕಂಪ್ಲೇಂಟ್ ಕೊಡಬೇಡ್ರಿ ಅಂತೇಳಿ. ಯಾವ ಡಾಕ್ಟ್ರು ಕೂಡ ಹೇಳಲ್ಲ. ಅವ್ರು ಹೇಳ್ತಾರೆ ಡಾಕ್ಟ್ರು MLC ಮಾಡ್ಕೊಳಲ್ಲ, ಹಂಗೆ ತೋರಿಸ್ಕೊಂಡು ಹೋಗ್ರಿ. ಯಾವ ಡಾಕ್ಟ್ರು ಹೇಳ್ತಾರೆ? ಹಾಗಾಗಿ ಇವ್ರ ಮೇಲೆ ಸಂಪೂರ್ಣವಾದಂಥ ಅನುಮಾನ ಇದೆ. ಆ ಮಗುನ ಕೊಲೆ ಮಾಡ್ಬೇಕನ್ನೋ ಉದ್ದೇಶನೇ ಈ ಶಾಲೆದು ಆಗಿದೆ. ನೀವು ಎನ್ಕ್ವೈರಿ ಆಗಬೇಕು ಅಂತೇಳಿ ಕರ್ನಾಟಕ ವಿಜಯ ಸೇನೆ ಒತ್ತಾಯಿಸಿ. ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯವರು ಕೂಡ ಈ ರೀತಿಯ ದುರ್ವರ್ತನೆಯನ್ನು ತೋರುವಂಥ ಶಿಕ್ಷಕರ ಮೇಲೆ ಒಂದು ಕಣ್ಣಿಟ್ಟಿರಬೇಕು. ಅವರು ಯಾವುದೇ ಸಂದರ್ಭದಲ್ಲಿ ಮಕ್ಕಳಿಗೆ ತೊಂದರೆ ಮಾಡ್ತಾರೆ ಅಂದರೆ ಅವರೂ ಕೂಡ ಕಾನೂನು ರೀತಿಯಲ್ಲಿ ಶಿಕ್ಷೆ ಆಗಬೇಕು ಅನ್ನುವಂತಹ ಆಗ್ರಹವನ್ನು ಮಾಡ್ತಾ ಇದ್ದಾರೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.